ಇದ್ದಾರಲ್ಲ ಇವತ್ತು ಜನ. ಈ ನಾವು ಯಾರಾದ್ರೂ ಮಾಡಿದ್ರೆ ನೀವು ಸುಮ್ಮನೆ ಬಿಡ್ತಿದ್ರಾ? ಪೊಲೀಸ್ ಅಧಿಕಾರಿಗಳಿಗೆ ಸುಮ್ಮನೆ ಬಿಡ್ತಿದ್ರಾ? ಹೇಳಿ. ಐತೆ ಇಲ್ಲಲ್ಲಿ ಪೊಲೀಸ್ ಅಧಿಕಾರಿತನ ಮಾಡೋದಕ್ಕೆ ಅಧಿಕಾರಿಗಳ ಅಧೀನ ಇಲ್ಲೋ? ಒಬ್ಬ ಅಧಿಕಾರಿ ಮೇಲೆ ದೌರ್ಜನ್ಯ ಮಾಡ್ತಾರಂತಂದ್ರೆ ಜನ, ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂತ ASI ಒಕ್ಕಳೆಯನ್ನವ್ರು ಕೂಡ ಒಕ್ಕಳೆಯನ್ನವ್ರ ಮ್ಯಾಗ ನೀವು ಅನ್ಯಾಯ ಮಾಡಿದ್ರು. ಯಾಕೆ ನಮ್ಮ ಜನರ ಮ್ಯಾಗೆ ನೀವು ಅನ್ಯಾಯ ಮಾಡ್ತೀರಿ? ಈಗ ಯಾರೇ ಇರ್ಬೋದು, ಅವ್ರು ಯಾವ ಸಮಾಜದವರೇ ಕೂಡ ಆಗಿರ್ಬೋದು. ಅನ್ಯಾಯನಲ್ಲ, ನಾವು ಅನ್ಯಾಯವನ್ನು ಇವತ್ತು ನಾವು ಖಂಡಿಸ್ತೀವಿ ಸರ್. ನೀವು ಶೀಘ್ರವಾಗಿ ಅವ್ರ ಮೇಲೆ FIR ಮಾಡದೇ ಇದ್ರೆ ನಾವು ನಿರಂತರವಾಗಿ ನಾಳೆ ಮುದ್ದೆಗಳು ಬಂದು ಕರೆ ಕೊಡಕ್ಕೂ ಹಿಂದಿರುಗಿಲ್ಲ ಅಂತ ಮಾನ್ಯ DYSP ಸಾಹೇಬರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ. ಸರ್ ಇಲ್ಲಿ ಬಂದು ಕರ್ಕೊಂಡು ಬಂದ್ರು, ಇಲ್ಲಿ ರೆಸ್ಪೆಕ್ಟ್ ಇಲ್ಲ ಅವ್ರಿಗೆ. ನಿಮ್ಮ ಮ್ಯಾಗ ದಾದಾಗಿರಿ ಮಾತಾಡ್ತಾರ. ಒಬ್ಬೊಬ್ರು ಸರ್ ಘಟನೆ ನಡೆದಾಗ ಇವರೇ ಇದಾರೆ. ಇಲಾಖೆ ಮೇಲೆ ನಡೆದಂತ ದೌರ್ಜನ್ಯ ಸರ್ ಇದು. ಇದನ್ನ ಕೂಡಲೇ ನೀವು ಖಂಡಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು ಸರ್. ಇಮಿಡಿಯೇಟ್ ಆಗಿ ತಗೋಬೇಕು ಸರ್. ಇದು ಸಾರ್ವಜನಿಕ ಸ್ಥಳದಲ್ಲೇ ಆಗಿತ್ತು ಸರ್. ಇದು ಏನು ಮುಚ್ಚುಮರೆ ಏನಿಲ್ಲ. ಪೊಲೀಸರ ಮೇಲೆ ಹಲ್ಲೆ ಮಾಡ್ತಿ ಎಲ್ಲರೂ ನೋಡ್ಯಾರ ಸರ್. ಈಗ ರಕ್ಷಕರಿಗೆ ಸರ್ ರಕ್ಷಣೆ ಕೊಡೋ ಆರಕ್ಷಕರು ನಿಮ್ಮ ದೌರ್ಜನ್ಯ ಮಾಡಿ ಸರ್. ಸಾಮಾನ್ಯ ಜನ ಏನ್ ಸರ್, ನಾವೆಲ್ಲ ಹೋಗ್ಬೇಕು ಸರ್. ಅದಕ್ಕೆ ದಯವಿಟ್ಟು ಕೂಡಲೇ ಆಕ್ಷನ್ ತಗೋರಿ ಸರ್. ನಾವಂತೂ ಈಗ ಧರಣಿ ಮಾಡ್ತಾ ಇದ್ದೀವಿ. ಬಂದ್ ಮಾಡ್ತೀವ್ರಿ ನಾಳೆ ಊರು ಬಂದ್ ಮಾಡಿ ಕೇಸಿ ನಮ್ದು ಪೊಲೀಸ್ ಸ್ಟೇಷನ್ ಬೇಡಲ್ಲ. ನಮ್ಮ ತಾಲೂಕಿನಲ್ಲಿ ಹಂಗಾದ್ರೆ ಪೊಲೀಸರ ಮೇಲೆ ದೌರ್ಜನ್ಯ ಆಗ್ತದೆ. ಪೊಲೀಸ್ ಸ್ಟೇಷನ್ ಬೇಕು ಸರ್ ನಮಗೆ. ಮೊದಲೇ ಜಗದೀಶ್ ಸಾಹೇಬ್ರ ಮೇಲೆ ಇದೇ ಮನುಷ್ಯನಿಂದ ಆಗಿತ್ತು. ಯಾವ ಊರಾಗ ದೌರ್ಜನ್ಯ ಆಗಿದ್ರೆ ನಾವು ಅವ್ರು ಹೋಗ್ಬಿಟ್ಟು ಮಾಡಿ ಅವ್ರ ಕಾನೂನು ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಾನೂನು ಕಾನೂನು ಕೈ ಅವ್ರ ಮ್ಯಾಗ ದೌರ್ಜನ್ಯ ಆಗಿತ್ತು ಸರ್. ಅದ್ರ ಮ್ಯಾಗ ನೀವು ಕ್ರಮ ತಗೋರಂತ ಅಷ್ಟೇ ಕೇಳ್ತೀವಿ. ನಾವು ಜಾತಿ ಪಾತಿ ಅವ್ರು ಮಾತಾಡೋದು ಯಾವ ರೀತಿ ಹೋಗೋಣ ನಡೆಯಲ್ಲ. ನೀವೇನು ಮಾತಾಡ್ತೀವಿ ಬಿಡಾಕತ್ತಿಲ್ಲ ಅಂತ ನಮ್ಮ ಮುಂದೆ ಅಂದ ಸರ್. ಸರಿ ಇಲ್ಲ ಬರ್ತಾರೆ ಸಾಹೇಬ್. ಸರ್ ನಮ್ಮದೊಂದು ಬೇಡಿಕೆ ಇದೆ. ಈಗ ಅತ್ಯಂತ ಹಿಂದುಳಿದ ಸಮಾಜದ ನಮ್ಮ ಹೈಯರ್ ಆಫೀಸರ್, ನಾವು ಹಿಂದುಳಿದ ಸಮಾಜ ಅನ್ನಕ್ಕೆ ಹೋಗೋದಿಲ್ಲ, ನಿಮ್ಮ ಪೊಲೀಸ್ ಆಫೀಸರ್ CPI ಸಾಹೇಬರ ಮೇಲೆ ಹಾಗೂ ಒಬ್ಬ ಇಬ್ಬರು ಕಾನ್ಸ್ಟೇಬಲ್ ಮತ್ತು ASI ಆದಂಥವ್ರು ಕೂಡ ನಮ್ಮ ಜಾತಿ ಜನಾಂಗದವರು. ಅಂಥವ್ರ ಮೇಲೆ ದೌರ್ಜನ್ಯ ಮಾಡಿದಾಗ ಪೊಲೀಸರ ಅಧಿಕಾರ ಎಲ್ಲಿ ಉಳಿತು? ಜನಸಾಮಾನ್ಯರನ್ನು ನಾಳೆಗೆ ಹೊಡೆದ್ರೆ ಪೊಲೀಸರಿಗೆ ಹೊಡೆದಿವಿ ಅಂತ ಹೇಳಿ ನಾಳೆ ಜನಸಾಮಾನ್ಯರು ಹೊಡೆದ್ರೆ ನಾವು ಇಲ್ಲಿ ಮುದ್ದೆಬೇಡದಲ್ಲಿ ಬದುಕ್ತಕ್ಕಂಥ ಜನ, ಕೂಲಿ ನಾಲಿ ಮಾಡಿ ಬದುಕ್ತಕ್ಕಂಥ ಜನ ನಾವೇನ್ ಮಾಡಬೇಕು?
ಅವ್ರ ಮೇಲೆ ಶಿಸ್ತಿನ ಕ್ರಮ ಆಗುವವರೆಗೆ ನಿರಂತರವಾಗಿ ತಮ್ಮ ಆಫೀಸಿನ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಅವ್ರ ಮ್ಯಾಗ ನೀವು ಕ್ರಮ ಕೈಗೊಳ್ಳಿವಿ ಅಂತ ಹೇಳೋ ತನಕ ನಾವು ಇವತ್ತು ನಮ್ಮ ಚಲವಾದಿ ಸಮಾಜದ ಒಬ್ಬ ASIಗೂ ಕೂಡ ಬರ್ತಾ ಬಿದ್ದು, ಒಬ್ರು CPI ಸಾಹೇಬ್ರಿಗೂ ಕೂಡ ಹೊಡ್ತಾ ಬಿದ್ದು. ಯಾಕೆ ನಮ್ಮ ಸಣ್ಣ ಸಣ್ಣ ಸಮಾಜ ಇವರಿಗೆ ಕೈಲಿ ಕಾಣಿಸೋದಿಲ್ಲ? ನಿಮ್ಮ ಅಧಿಕಾರಿಗಳಿದ್ರು ಕೂಡ ನೀವು ಹೊಡ್ತಾ ತಿಂತೀರಲ್ಲ, ಇದು ಎಂತ ನ್ಯಾಯ ಸರ್? ಇದು ಯಾವ ನ್ಯಾಯ? ಮೇಲೆ ದೌರ್ಜನ್ಯವನ್ನು ಮಾಡಿರಲಾಗಿರ್ತಕ್ಕಂಥ ಆ ಮನುಷ್ಯನ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಒಬ್ಬ ದಲಿತ ASI ಹಾಗೂ CPI ಆದಂತ ಹಿಂದೂ ಅಲ್ಪಸಂಖ್ಯಾತ CPI ಆಗಿರತಕ್ಕಂಥ ಸಾಹೇಬರಿಗೂ ಕೂಡ ಇವತ್ತು ಅನ್ಯಾಯ ಆಗಿದೆ, ರಕ್ತ ಆಗಿದೆ. ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನೀವು DYSP ಸಾಹೇಬರು ಕ್ರಮ ಕೈಗೊಳ್ಳದೇ ಇದ್ರೆ ಮುದ್ದೆ ಬಹಳ ನಿರಂತರವಾಗಿ ಹೋರಾಟ ನಡೀತದೆ ಅಂತ ಹೇಳಕ್ ಇಷ್ಟಪಡ್ತೀವಿ. ನಮ್ ರಿಕ್ವೆಸ್ಟ್ ಇಟ್ಟೆ ಸರ್, ಅವ್ರು ಎಷ್ಟೇ ದೊಡ್ಡವರೇ ಏನ್ ಕೆಲಸ ಅದ್ ಮಾಡಿ. ಬಿಡ್ರಿ, ಈಗ ನಾವು ಹೇಳೋದು ಒಂದ್ ನಿಮಿಷ ಎಲ್ಲರಿಗೂ ನಮಸ್ಕಾರ. ಈಗ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ. ನಿಮ್ಗೆ ಯಾಕೆ ತಪ್ಪು ಬಂದಿತ್ತು ನನಗೆ ಗೊತ್ತಿಲ್ಲ, ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ. ನಾವು ನಮ್ಮ ಕ್ರಮ ಸ್ಟಾರ್ಟ್ ಮಾಡಿದ್ದೀವಿ ಆಯ್ತಾ. ಒಂದನೇದು. ಎರಡನೇದು, ನಮ್ಮ ಕುಟುಂಬದ ಮೇಲೆ ಒಬ್ಬ ಸದಸ್ಯರ ಮೇಲೆ, ಅದು CPI ಅಧಿಕಾರಿ ಮೇಲೆ ಅಲ್ಲಿರುವಂಥ ಡ್ಯೂಟಿ ಮಾಡುವಂಥ ಇಶ್ಯೂ ಆದಾಗ ಏನು ಕ್ರಮ ಮಾಡಬೇಕಂತೇಳಿ ನಮಗೂ ಗೊತ್ತಿದೆ. ಎರಡನೇದು, ನೀವು ನಿರಂತರ ಹೋರಾಟ ಮಾಡುವಂಥ ಅವಕಾಶಗಳು ನಾವು ಕೊಡೋಂಗಿಲ್ಲ. ಎರಡನೇದು. ಮೂರನೇದು, ಇಶ್ಯೂ ಏನಾಗಿದೆ ನಾವು ಅದನ್ನು ಡೀಟೇಲ್ಡ್ ಆಗಿ ಎನ್ಕ್ವೈರಿ ಮಾಡ್ತೀವಿ ಆಯಿತಾ. ಈಗ ಪೊಲೀಸ್ ಮೇಲೆ ಆದಾಗ ನಾವು ಪ್ರತಿಯೊಂದೂ ಸ್ಟೇಟ್ ಕಂಪ್ಲೇಂಟ್ ಆಗ್ತದೆ, ಪೊಲೀಸರು ಕಂಪ್ಲೇಂಟ್ ಕೊಟ್ಟಾಗ. ಸೊ ಎವ್ರಿ ಎವಿಡೆನ್ಸ್ ನಾವು ಕಲೆಕ್ಟ್ ಮಾಡ್ಬೇಕಾಗ್ತದೆ, ಏನೇನು ಆಗೈತಿ ಏನೇನಿಲ್ಲ. ಯಾಕಂದರೆ ಕೆಲವ್ರಿಗೆ ನಮ್ಮ ಪೊಲೀಸರು ಅದಾರ ಅಂತೇಳಿ ನಾವು ಒನ್ ಸೈಡೆಡ್ ಮಾಡಕ್ಕೆ ಬರಲ್ಲ. ಸೊ ಏನಾಗಿದೆ ಕೂಲಂಕುಷವಾಗಿ ತನಿಖೆ ಮಾಡಿ ಯಾರ ಮೇಲೆ ಏನು ಕ್ರಮ ಆಗಬೇಕಲ್ಲ, ಯಾವನು ಇದರಲ್ಲಿ ಕ್ರಮ ಬಿಟ್ಟು ಬೇರೆ ಕಳಿಸುವಂಥ ಪ್ರಮೇಯನ ಇಲ್ಲ. ಒಂದನೇ. ಆಮೇಲೆ ಪೂರ್ತಿ ಇನ್ಸಿಡೆನ್ಸ್ ಏನೇನು ಇದೆಯಲ್ಲ ಅದನ್ನೆಲ್ಲ ನಾವು ಮಾಡ್ಬೇಕಂತ ನನಗೀಗ ಸುಮಾರು ಒಂದು 6:40 ಕೆಲವು ವಿಷಯ ಆಗಿದೆ ಅಂತಿದ್ದು. ಅದಾದಮೇಲೆ ನಮ್ಗೆ ಗಮನಕ್ಕೆ ಬಂತು 7:15 ನಾನು ಅಲ್ಲಿಂದ ಬಂದಿದ್ದೀನಿ ಆಯಿತಾ. ಇಶ್ಯೂ ಏನಾಗಿದೆ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಈ ಥರ ಮುಂದಿನ ಘಟನೆ ಆಗದೇ ಇರೋ ಥರ ಒಂದು ಕೆಲಸ ಇದರಲ್ಲಿ ನಾವು ಮಾಡ್ತೀವಿ. ಎರಡನೇದು, ಈ ಇಶ್ಯೂ ಆಗಿದೆ ಅಂತೇಳಿ ಎಲ್ಲ ಬಂದಿದ್ದೀರಿ, ಜಾತಿ ಇದೆಲ್ಲ ಇರ್ತೈತಿ. ಬಟ್ ಒಂದ್ಸಲ ನಾವು ಕಾಕಿ ಹಾಕಿದ್ಮೇಲೆ ಎಲ್ಲರೂ ನಾವು ಕಾಕಿ ಜಾತಿ ಆಯ್ತಾ. ನಮ್ಗೆ ಯಾವ್ದು ಜಾತಿ ಗೀತಿ ಇರಂಗಿಲ್ಲ, ಯಾಕಂದ್ರೆ ಜಾತಿ ತಗೊಂಡು ನಾವು ಕೆಲಸ ಮಾಡೋಕ್ಕಾಗಲ್ಲ. ಸೊ ನಮಗೆ ಕಾಕಿ ಒಂದೇ ಜಾತಿ ಆಯ್ತಾ. ಸೊ ನಮ್ ಕಾಕಿ ಮೇಲೆ ಒಂದು ಇಂಥದ್ದು ಇಶ್ಯೂ ಆದಾಗ ಈಗ ಅದನ್ನೇನ್ ಮಾಡ್ಬೇಕಂತ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಅದಕ್ಕೊಂದು ಗೈಡ್ಲೈನ್ಸ್ ಎಲ್ಲ ಇದೆ, ನಾವು ಅಟೆಂಡ್ ಮಾಡ್ಲಿ ಮಾಡೋದು ನೋಡ್ರಿ ಮಾಡ್ಲಿ ಕೇಳ್ರಿ. ಈಗ ಪಬ್ಲಿಕ್ ಅಥವಾ ಯಾವ್ದಾರ ಒಬ್ಬ ನಾರ್ಮಲ್ ಮನುಷ್ಯ ಅವ್ರು ಸಿಟ್ಟಲ್ಲಿ ಇರ್ತಾರೋ, ಅವ್ರು ಬೇರೆ ಇದರಲ್ಲಿ ಇರ್ತಾರೋ, ಅವ್ರು ಮಾತಾಡ್ತಾರೆ. ಬಟ್ ನಾವು ಪೊಲೀಸ್ ಆಗಿ ನಾವು ಪೇಷನ್ಸ್ ಅಲ್ಲಿ ಮಾತಾಡ್ಬೇಕು ಆಯ್ತಾ. ಅವರು ಸಿಟ್ಟಲ್ಲಿ ಮಾತಾಡ್ತಾರೋ, ಅವರು ಜೋರಾಗಿ ಮಾತಾಡ್ತಾರ ಅಂತ ನಾವು ಮಾತಾಡಕ್ ಬರಲ್ಲ. ಕಾನೂನು ಏನಿದೆ ಅದರ ಪ್ರಕಾರ ಸೂಕ್ತ ಕಾನೂನು ಕ್ರಮ ಏನಾಗಬೇಕು ಅದನ್ನ ನಾವು ಮಾಡ್ತೀವಿ. ಸರ್, ನಿಮ್ಮದು ಒಂದ ಪೊಲೀಸ್ ಜಾತಿ ಅಂತ ಹೇಳಿದ್ರಿ ನೀವು. ಅದು ಪೊಲೀಸ್ ಜಾತಿಯೊಳಗೆ ಮೇಲ್ಜಾತಿಯವ್ರಿಗೆ ಆಗಲ್ಲ, ನಮ್ಮ ಜಾತಿಯವರಿಗೆ ಕೆಳಜಾತಿಯವರಿಗೆ ಆಗ್ತಾ ಇದ್ದಾವ. ಅದು ನಮಗೆ ನೋವಿನ ಸಂಗತಿ, ಅದು ನಮ್ಮ ನೋವಿನ ಸಂಗತಿ ಅಲ್ಲ. ಟ್ರಾಫಿಕ್ ಡ್ಯೂಟಿ ಮಾಡ್ಬೇಕಂತಂದ್ರೆ ಅವ್ರಿಗೂ ಯಾರು ಅದನ್ನ ಇವಾಗ ಎಲ್ಲ ನಿಮ್ಗೆ ಹೇಳಕ್ ಹೋಗಲ್ಲ, ಯಾಕಂದ್ರೆ ಪೂರ್ತಿ ಎನ್ಕ್ವೈರಿ ಮಾಡಲ್ಲ, ನನಗೂ ಪೂರ್ತಿ ಮಾಹಿತಿ ಇರಂಗಿಲ್ಲ. ಸೊ ಯಾವ ಇದ್ರ ಸಲುವಾಗಿ ಆಯ್ತು, ಏನೇನಾಯ್ತು ಅಂತ ಪ್ರತಿಯೊಂದು ಚೆಕ್ ಮಾಡ್ತಾ ಇದ್ದೀವಿ. ನಮ್ಮ ಪೊಲೀಸ್ ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ, ಆಮೇಲೆ ಅಲ್ಲಿ CCTV ಇರ್ತಾರೆ. ಯಾಕಂದ್ರೆ ಮೇನ್ ಸರ್ಕಲ್ ಇದೆ, ಅಲ್ಲಂತೂ ಎವಿಡೆನ್ಸ್ ಸಿಗ್ತೈತಿ. ಸೊ ಆಮೇಲೆ ಪಬ್ಲಿಕ್ ಯಾರು ವಿಡಿಯೋ ಮಾಡಿರ್ತಾರೆ, ನಮ್ಮ ಪೊಲೀಸ್ ಅವ್ರು ವಿಡಿಯೋ ಮಾಡಿರ್ತಾರೋ, ಅದರಿಂದ ಸಿಗ್ತೈತಿ. ಸೊ ತಮಗೆ ನಾವು ಈ ರೀತಿ ಬಂದ್ ಮಾಡೋದು ಅಥವಾ ಪೊಲೀಸ್ ಅವರೇ ಕೈ ಕಟ್ಕೊಂಡು ಕುಂತಾರೋ ಅಂತ ಹೇಳುವಂತ ಒಂದು ಯಾವುದೇ ರೀತಿ ಕಂಡೀಷನ್ ಅಥವಾ ಅಂತ ಒಂದು ಸ್ಥಿತಿಯನ್ನ ನಾವಿಲ್ಲಿ ತರಕ್ ಬಿಡಂಗಿಲ್ಲ. ಸೊ ತಾವೆಲ್ಲ ಪೊಲೀಸರ ಮೇಲೆ ಇಂಥದ್ದೊಂದು ಆಗಿದೆ ಅಂತೇಳಿ ನಮ್ಗೆ ಒಂದು ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಿ. ತಮ್ಗೆಲ್ಲರಿಗೂ ಧನ್ಯವಾದ. ಅಂಡ್ ನಾವು ಇದರಲ್ಲಿ 100% ಕ್ರಮ ಮಾಡ್ತೀವಿ. ನಾವು ಸಪೋರ್ಟ್ ಮಾಡಕ್ ಬಂದಿಲ್ಲ, ಮಾನವೀಯತೆಯ ದೃಷ್ಟಿಯಿಂದ ಬಂದಿದ್ದೀವಿ. ಮಾನವೀಯತೆಯ ದೃಷ್ಟಿಯಿಂದ ಬಂದಿದ್ದೀವಿ. ಯಾವ ಕಾಲಕ್ಕೂ ಇಂಥದ್ದಾಗಿಲ್ಲ ಸರ್, ಮ್ಯಾನ್ ಹ್ಯಾಂಡಲ್ ಆಗೈತಿ. ದಯವಿಟ್ಟು ನೀವು ಸರಿಯಾಗಿ ನ್ಯಾಯ ಮಾಡಿ ಅನ್ಯಾಯ ಆಗಿದ್ದನ್ನು ಖಂಡಿಸಲಿಕ್ಕೆ ಬಂದಿದ್ದೀವಿ ನಾವು. ನಮಗೆ ಸ್ವಲ್ಪ ಸಮಯ ಬೇಕಲ್ಲ ಅದಕ್ಕೆಲ್ಲ. ನಾವು ಮಾಡ್ಲಿಲ್ಲ ಅಂದ್ರೆ ಆಮೇಲೆ ಮಾಡ್ರಿ ನೀವು ಸರ್. ಆಯ್ತು, ನಾವು